ಜಾಸ್ತಿ ಆದರು. ಆದರೆ ಇಲ್ಲಿವರೆಗೆ ಅಲ್ಲಿ ನಿರಾಶ್ರಿತರಿಗೆ ಜಮೀನು ಕೊಟ್ಟಿಲ್ಲ. ಭಾಳಷ್ಟು ಜನ 30% ಜಾಸ್ತಿ ಇನ್ನೂ ಭೂಮಿ ಸಿಕ್ಕಿಲ್ಲ, ವಸ್ತಿ ಸಿಕ್ಕಿಲ್ಲ. ಎರಡನೇದಂದ್ರೆ ಹೆಚ್ಚಿಗೆ ಏನು ಟೇಲ್ಯಾಂಡಿಗೆ ನೀರು ಹೋಗ್ಬೇಕಂತ ಕೊನೆ ಹಂತಕ್ಕೆ ನೀರು ಕಳಿಸ್ಬೇಕಂತ ಇವತ್ತಿಗೂ ಕೂಡ ಎಲ್ಲ ಸರ್ಕಾರಗಳು ಬಂದವನು ಆಗಲಿಲ್ಲ. ಕೊನೆ ಹಂತಕ್ಕೆ ಇನ್ನೂ ಹೋಗಿ ತಲುಪಿಲ್ಲ. ಅದರೊಳಗೆ ಯೋಜನೆ ಆ್ಯಕ್ಚುಲಿ ಇದಿರ್ತಕ್ಕಂಥ ಯೋಜನೆ ನೀರಾವರಿ ಇರ್ತಕ್ಕಂಥದ್ದು. ಬೆಳಗಾವಿ ನಗರಕ್ಕೆ ನೀರು ಬರತ್ತವ್ರಿ, ಅಲ್ಲಿ ಹಳ್ಳಿಗಳಿಗೆ ನೀರು ಬರ್ತದೆ. ಇವತ್ತು ಎರಡನೇದು ಇದು ಹುಬ್ಬಳ್ಳಿ ಧಾರವಾಡಕ್ಕೆ ಇಂಡಸ್ಟ್ರಿಗೆ ಅದು ಹೋಯ್ತಂದ್ರೆ ಇನ್ನು ನಾಳೆ ಬರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆಲೋಚನೆ ಆಗ್ತದೆ. ಆಲೋಚನೆ ಮಾಡಿ ಅನೇಕ ಪ್ರಮುಖ ಅನೇಕ ಪ್ರಮುಖ ಆಲೋಚನೆ ಮಾಡಿ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ, ಆಲೋಚನೆ ಚಾಲು ಮಾಡಿದ್ದಾರೆ. ಇವತ್ತು ಅದು ಬೇಡ ಅನ್ನತಕ್ಕಂಥದ್ದನ್ನು ಇವತ್ತು ಅಭಿಪ್ರಾಯ ಬರಾಗ್ತದೆ. ಅದ್ರದ್ದು ಕೂಡ ನಮ್ಮದು ಕೂಡ ಅಷ್ಟೇ ಅದು ಅಭಿವೃದ್ಧಿಗೆ ನಾವು ಬೇರೆ ರೀತಿ ಬಳಸಿರುತ್ತೆ. ನಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗ 2008 ಮೊದಲೇ ಅಧಿವೇಶನ ನಡೆದಾಗ ಫಸ್ಟ್ ಮಾನ್ಯ ಈಶ್ವರಪ್ಪ ಅವರು ನೀರಾವರಿ ಮಂತ್ರಿಗಳಿದ್ರು, ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದಾರ, ಈಗ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಂತ್ರಿ ಇವರು ಅದಾರ, MP ಅದಾರ. ಅದ್ರ ಜೊತೆಗೆ ನಮ್ಮ ಉತ್ತರ ಕನ್ನಡದ MP ನಮ್ಮವರು ಅದಾರ. ಇವರೆಲ್ಲರೂ ಕೂತ್ಕೊಂಡ ಕೇಂದ್ರದಲ್ಲಿ ಒತ್ತಡ ಹಾಕಿ ಇದನ್ನು ಪ್ರಾರಂಭ ಮಾಡಿದ. ನಮ್ಮ ಏನು ನವೀನ್ ಕೀರ್ತಿಯನ್ನು